SIT ಮಾಹಿತಿ ಕೊಟ್ಟಿದೆ. ಟ್ರೆಜರಿಯಿಂದಲೇ ಗೌರ್ಮೆಂಟ್ ಟ್ರೆಜರಿಯಿಂದಲೇ ಒಟ್ಟು 180 ಕೋಟಿ ಟ್ರಾನ್ಸಾಕ್ಷನ್ ನಡೆದಿದೆ ವಾಲ್ಮೀಕಿ ಹಗರಣದಲ್ಲಿ. ಟ್ರೆಜರಿಯಿಂದಲೇ ಅಫಿಷಿಯಲ್ ಆಗಿ ಟ್ರೆಜರಿಯಿಂದ ಹಂಗೆ ಆಗಕ್ಕೆ ಸಾಧ್ಯ ಆಗಲ್ಲ. ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ ನೋಡ್ಕೊತದೆ. ಗೊತ್ತಾಯ್ತಾ? ಈಗ 3 ತನಿಖೆಗಳು ನಡೀತಾ ಇದ್ದಾವೆ. ಒಂದು CBI ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ED, ಇನ್ನೊಂದು SIT ಮಾಡಿದ್ದೀವಿ. SIT ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ರಿಪೋರ್ಟ್ ಬರಲಿ. ಅಲ್ಲ, ತನಿಖೆ ರಿಪೋರ್ಟ್ ಅಲ್ಲೇ ಇದೆ ಸರ್. ಆರಂಭದ ರಿಪೋರ್ಟ್ ಇನ್ನು ರಿಪೋರ್ಟೇ ಕೊಟ್ಟಿಲ್ಲ. ರಿಪೋರ್ಟ್ ರಿಪೋರ್ಟ್ ಬಂದಿದೆ ಸರ್. ಪ್ರಾಥಮಿಕವಾದಂಥ ರಿಪೋರ್ಟ್ ಬಂದಿದೆ. ಯಾರಿಗೆ ಬಂತು? ಕೊಟ್ಟಿದೆ ಸರ್. ಎಲ್ಲಪ್ಪ ಅದು ಸರಿ, ನನಗೆ ಬಂದಿಲ್ಲ. ಇಲ್ಲ, ಬಂದಿದೆ ಸರ್. ನನಗೆ ಬಂದಿಲ್ಲ. ನಡೆಯ ಸರ್ ಇದೇ ವಿಚಾರ ಆರ್ಥಿಕ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ತಾವು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕು ಅನ್ನೋದು ಜಿಡಿದೇಗೌಡರ ಒತ್ತಾಯ. ಯಾರು? ಜಿಡಿದೇಗೌಡರು ಹೇಳೋದು. ಜಿಟಿದೇವೇಗೌಡ ಏನು? ಆರ್ಥಿಕ ಇಲಾಖೆ ಮಂತ್ರಿಯೂ ಕೂಡ ನೀವೇ ಆಗಿದ್ದೀರಿ. ನೈತಿಕ ಹೊಣೆನ ಹೊತ್ತು ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಬ್ಯಾಂಕ್ನಲ್ಲಿ ಆದದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್ ಕೊಡಬೇಕಲ್ಲ, ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆನ. ಯಾವ್ಯಾವುದು ಸಂಬಂಧಪಟ್ಟಿರುತ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು, ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ. ಕೊಡ್ತಾರ? ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ. ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ಲ ವರದಿ ಬರೋದು. ಏನು, ಯಾರು, ಎಲ್ಲಿಂದ ವರ್ಗಾವಣೆ ಆಗಿದೆ? ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ. ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ. ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ. ಅದು ನನ್ನ ಗಮನಕ್ಕೂ ಬರಲ್ಲ. ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ. ಗೊತ್ತಾಯ್ತಾ? ಅದು ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ. ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ BJP ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ? ಇನ್ಯಾರು ಹೇಳಿದ್ರು ನಿಮ್ಗೆ? ಎಲ್ಲಿ ವರದಿ ಬಂದಿದೆ? ಎಲ್ಲಪ್ಪ ವರದಿ ಬಂದಿದೆ? ಎಲ್ಲಿ ಬಂದಿದೆ? ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ, ವರದಿ ಬಂದಿದೆ. ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂ. ಎಂಕ್ವೈರಿ ನಡಿ, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವರದಿ ಬಂದಿದೆ ಅಂದ್ರೆ ಎಲ್ಲಿದೆ? ಕೊಡೋ ದಾಖಲಾತಿ ಕೊಡಪ್ಪ, ದಾಖಲಾತಿ ಕೊಡೋದು ದಾಖಲಾತಿ. ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನಂತ ಬಂದಿದೆ? ಇದೇನು ಆದೇಶನ? ಯಾರು ಆದೇಶ ಮಾಡಿರೋರು? SIT ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರಿ. ಇನ್ನೂ ರಿಪೋರ್ಟ್ ಬಂದಿಲ್ಲ. ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡಲಿ, ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ, ಆಮೇಲೆ ಎಲ್ಲ ಕ್ರಮ ತಗೊಳ್ಳೋದು. ಯಾರು ಜವಾಬ್ದಾರರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು. ಇನ್ನು ರಿಪೋರ್ಟೇ ಕೊಟ್ಟಿಲ್ಲ, ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ? ನಾಳೆ BJP ಅವರು ಮೈಸೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಇಲ್ಲಿ ಬಂದು ರಾಜ್ಯಾಧ್ಯಕ್ಷರೇ ಬಂದು ಮೈಸೂರಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಯಾವುದ್ರ ಮೇಲೆ ಮಾಡ್ತಾ ಇದ್ದಾರೆ? ಅದಕ್ಕೆ ತನಿಖೆ ಮಾಡಕ್ಕೆ ಹೇಳಿಲ್ವೋ ನಾವು? ಏನು BJP ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಮೈಸೂರು ಯಾರ ಅಧ್ಯಕ್ಷತೆಲ್ಲ ಮಾಡಲಿ, ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು. ವಿ ಆಲ್ಸೋ ನೋ ಹೌ ಟು ಕೌಂಟರ್ ಇಟ್ ಪೊಲಿಟಿಕಲಿ. ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವ್ರು ಇನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂಥದ್ದು. ಬೇರೆ ಈಗ ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ? ಲೀಗಲ್ಲು ಇಲ್ಲೀಗಲ್ ಎರಡು ಥರ ಇರ್ತದಲ್ವಾ? ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ಲಿ. ಎಲ್ಲಿ ನಿಮಗೆ ನಿಮ್ಮ ಪ್ರಕಾರ ಇಲ್ಲೀಗಲ್ ಆಗಿದೆ? ನಿಮ್ಮ ವಿಚಾರದಲ್ಲಿ ಇಲ್ಲೀಗಲ್ ಅಲ್ಲ. ಮತ್ತೆ ನಿಮ್ಮ ವಿಚಾರದಲ್ಲಿ ನೀನು ಇಲ್ಲೀಗಲ್ ಆಗಿದೆ ಹೇಳುವಂತದ್ದು ಒಬ್ರು ಅವರು ಮಾತಾಡಲಿ. ದಾಖಲಾತಿ ಪ್ರಕಾರ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ರು. ಯಾರು? ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ಕೃಷಿ ಭೂಮಿಗೆ. ಕೃಷಿ ಭೂಮಿಯಿಂದ ನಿವೇಶನಕ್ಕೆ 2010ರಲ್ಲಿ ಮತ್ತೆ ಯಾಕೆ ದಾನಪತ್ರದಲ್ಲಿ ಕೃಷಿ ಭೂಮಿ ಅಂತ ದಾಖಲಾತಿಗಳಲ್ಲಿ? ಎಲ್ಲಿಗೆ ಕೃಷಿ ಭೂಮಿ ಇಲ್ಲದೆ ಅದು ಬೇರೆ ಭೂಮಿನ ಕನ್ವರ್ಟ್ ಆಗಿತ್ತಂತೆ. ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ? ಕೇಳಪ್ಪ, ಇಲ್ಲಿ ನಿವೇಶನ ಮಾಡಿದ ಮೇಲೆ ಅದು ಇದಾಗೋದು.
ನಿವೇಶನ ಮಾಡೋಕ್ಕೆ ಮುಂಚೆ ಇಷ್ಟೇ ಕೃಷಿ, ಇಟ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ. ಕನ್ವರ್ಟ್ ಆದ್ರೂ ಕೂಡ ಕನ್ವರ್ಟ್ ಆಗೋದು 2005ರಲ್ಲಿ ಗೊತ್ತಾಯ್ತಾ? ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ, ನಮಗೇನು ಸಂಬಂಧ ಇಲ್ಲ. ಗೊತ್ತಾಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಇಲ್ಲ ಅಷ್ಟೇ, ಅವರು ಇದು ಮಾಡಿಕೊಟ್ರೆ ನಾವಲ್ಲ, ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು 2010ರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ. ವೆರ್ ಇಸ್ ದಿ ಇಲ್ಲಿಗಾಲಿಟಿ? ಅವ್ರ ಅಂಶದ ದಾನಪತ್ರ ಕೊಡುವಾಗ ಕೃಷಿ ಭೂಮಿ ಅಂತ ಹೇಳಿ ದಾನಪತ್ರ ಕೊಟ್ಟಿದ್ದಾರೆ ಅಂತ. ಆಯಿತು, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್ ಕೃಷಿ ಭೂಮಿ ಅಂತಲೇ ಹೇಳಿದ್ರು ಅಂತ ಇಟ್ಕೊಳ್ಳೋಣ. ವಾಟ್ ಈಸ್ ರಾಂಗ್? ಈಸ್ ಇಟ್ ಎ ಗ್ರೇಟ್ ಅಫೆನ್ಸ್? ಈಸ್ ಇಟ್ ಎ ಗ್ರೇಟ್ ಅಫೆನ್ಸ್? ಡೆವಲಪ್ ಆಗಿರಲಿಲ್ರಿ ಆಗ. ಕೇಳಪ್ಪ ಇಲ್ಲಿ, ಇಲ್ಲ ಕೇಳಿಲ್ಲಿ, ಕೇಳ್ರಿ ಇಲ್ಲಿ, ನಾವು ಹೇಳೋ ಗಂಟೆ ಕೇಳಕ್ಕೆ ಹೋಗೋದೇ ಇಲ್ಲ ನೀವು. ಇದು 2010ರವರೆಗೆ ಕನ್ವರ್ಷನ್ ಆದಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು. ಆಮೇಲೆ 2010ರಲ್ಲಿ ಆದಮೇಲೆ ಬಹುಶಃ 14ರಲ್ಲಿ ಇವ್ರು ಏನು ಮಾಡಿದ್ದಾರೆ, ಮೂಡಾದವರು ಅವ್ರ ಜಮೀನು ಅಲ್ಲದೆ ಹೋದರೂ ಕೂಡ, ಅವ್ರ ಜಮೀನು ಅಲ್ಲದೆ, ಮೂಡಕ್ಕೆ ಸೇರಿದಿರೋ ಜಮೀನು ಅಲ್ಲದೆ ಹೋದರೂ ಕೂಡ ಅದನ್ನು ಸೈಟ್ ಫಾರ್ಮೇಷನ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡಬೇಕು? ಸುಮ್ಮನೆ ಬಿಟ್ಬಿಡ್ಬೇಕಾ? ನೀವೇ ಹೇಳಿ. ಬಿಟ್ಬಿಡ್ಬೇಕೆಂದ್ರೆ ಬದಲಿಗೆ ಜಮೀಸನ್ನ ಕೇಳಿದ್ದಾರೆ. ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ, ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ, ರೆಡ್ಯೂಷನ್ ಮಾಡಿದ್ದಾರೆ ಮೂಡದಲ್ಲಿ. ಅವರೇ ಮೂಡದಲ್ಲಿ ಇದ್ದ ಎಲ್ಲ ಪಾರ್ಟಿಯವರು ಮೆಂಬರ್ಗಳಿದ್ದರಲ್ಲ, ಅವರೆಲ್ಲ ಏನು ಮಾಡ್ತಾಯಿದ್ರು? ಎಲ್ಲ ಪಾರ್ಟಿ ಅವ್ರದ್ದೇ ಸರ್ಕಾರ ಇತ್ತಲ್ಲ 21ರಲ್ಲಿ. ಯಾರು ಜವಾಬ್ದಾರಿ ಅದು? 21ರಲ್ಲಿ ಯಾರು ಸರ್ಕಾರ ಇದ್ದವರು? ಅವ್ರ ಕಾಲದಲ್ಲಿ ಕೊಟ್ಟರೆ ಯಾರು ಜವಾಬ್ದಾರರು? ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರಲಿಲ್ಲ, ನಮ್ಮ ಜಮೀನು ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ, ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ? ಬೇರೆ ಜಮೀನು ಕೊಡಬೇಕಲ್ವಾ ಕಾನೂನು ಪ್ರಕಾರ? ಸುಂದರಮ್ಮ ಪ್ರಕರಣ ಅಂತ ಒಂದಿದೆ, ಅವರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಸುಂದರಮ್ಮ ಈ ಥರದ್ದೇ ಆಗಿ ಸಿ ಹ್ಯಾಸ್ ಗಾನ್ ಟು ದಿ ಹೈಕೋರ್ಟ್. ಹೈಕೋರ್ಟ್ ಸೆಡ್ ಎಷ್ಟು ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ, ಫೈನ್ ಹಾಕಿದ್ದಾರೆ. ಮೂಡಕ್ಕೆ ಮೂಡ ತಪ್ಪು ಮಾಡಿದ್ರೆ, ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದರೆ ಯಾರು ಜವಾಬ್ದಾರ? ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ? ನಾವೇನು ಹೇಳಿದ್ದೀವಿ? 62 ಕೋಟಿ. ನಾನೇನು ಹೇಳ್ತೀನಿ, ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ, ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ? 3 ಪಟ್ಟು ಈಗಿನ ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ. ಅದ್ರ ಪ್ರಕಾರ 57 ಕೋಟಿ ಆಗುತ್ತೆ, ಬಡ್ಡಿ ಸೇರಿಸಿ ಎಲ್ಲ 62 ಕೋಟಿ ಆಗುತ್ತೆ. ಮೂಡಾದವರು 62 ಕೋಟಿ ಕೊಡಬೇಕಾಗ್ತದೆ, ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ. ಬೇಕಾದ್ರೆ ಸೈಟ್ ತಗೊಳ್ಳಪ್ಪ, ನಮಗೇನು, ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ, ಕೊಟ್ಬಿಟ್ಟಿದ್ದಾರೆ ಅವರು. ಯಾವಾಗ ಕೊಟ್ಟಿರೋದು? 21ನೇ ಇಸ್ವಿನ. ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು, ಅವ್ರು ಕೊಟ್ಬಿಟ್ಟಿದ್ದಾರೆ. ನಾನು ಅಥಾರಿಟಿನಲ್ಲಿದ್ದ, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ 21ರಲ್ಲಿ. ವಿರೋಧ ಪಕ್ಷದ ನಾಯಕ ಆದರೆ ನಾನು ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ? ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ, ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು. ದೂರು ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳಿಗೆ. ಯಾರು? ಚುನಾವಣಾ ಆಯೋಗಕ್ಕೆ. ಆಯ್ತು, ಅದಕ್ಕೆ ಚುನಾವಣಾ ಆಯೋಗ ನಮಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀವಿ. ಕಾನೂನು ಪ್ರಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ. ಬಟ್ ನಿಮ್ಮ ವಿಚಾರದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಯಾವತ್ತು ಯಾವ ಆರೋಪ ಅದೆಲ್ಲ ಸುಮ್ಮನೆ ಬೇಕು ಅಂತ ಮಾಡಿದ್ರೆ ಏನು ಮಾಡೋದು? ರಾಜಕೀಯ ಕಾರಣಕ್ಕೋಸ್ಕರ ಮಾಡಿ ಏನು ಸಿಕ್ಲಿಲ್ವಲ್ಲ. ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಎಲ್ರಿಗೂ ಹೊಟ್ಟೆವ್ರಿ. ಕಾನ್ಸ್ಪಿರೇಸಿ ಮಾಡ್ತಾವ್ರೆ.
ಇದಕ್ಕೆಲ್ಲ ಈ ಕಾನ್ಸ್ಪಿರಸಿಗೆಲ್ಲ ಎದುರ್ಕತೀನಿ ನಾನು, ಸಾಕ್ತಾರ ಅವರು ಅಂತ ಈ ಕಾನ್ಸೆಪ್ಟ್ ಎದುರ್ಕತೀನಿ ನಾನು. ಮೂಡ ಕ್ಲೀನ್ ಮಾಡಿ ಅನ್ನೋದು ಅಲ್ಲ, ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ, ಅದು ಅದು ಮಾಡೋಣ. ಅದು ಬಿಟ್ಬಿಟ್ಟು ಈಗ ನಂದೇ ಹಿಡ್ಕತ್ತಿರಲ್ಲ. ಈಗ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ, ಅದು ಗಬ್ಬಿದ್ದೋಗಿದೆ. ನಮ್ಮ ಕಾಲದಿಂದೆಲ್ಲ ಮೊದಲಿಂದ ಗಬ್ಬಿದೆ, ಏನಿದೆ. ಅವ್ರ ಕಾಲದಲ್ಲೂ ಗಬ್ಬಿದ್ದಿತ್ತು, ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ. ನಿಮ್ಮ ಪ್ರಕರಣದಿಂದ ಮಿಕ್ದವ್ರನ್ನ ನಾವು ಬಚಾವ್ ಆಗ್ಕೊಡ್ಬೋದು ಅನ್ನೋ ಒಂದು ಧೈರ್ಯವಾಗಿದ್ದಾರೆ. ಇಲ್ಲ ಇಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಯಾರು ನಮ್ಮ ಪ್ರಕರಣ ಅಂತಲ್ಲ, ನಮ್ಮದು ಸ್ಕ್ಯಾಂಡಲ್ ಅಲ್ವೇ ಇಲ್ಲ. ನಮ್ಮ ಕೇಸ್ ಬೇರೆ, ಅವ್ರ ಕೇಸ್ ಕೇಳಪ್ಪ. ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಸರ್ಸು ಅಥವಾ 50-50 ಕೊಡಿ ಅಂತೇಳಿ ಜಮೀನು ಕೊಟ್ಟಿರೋರು. ನಾವು ಹಂಗೆ ಕೊಟ್ಟಿದ್ದೀವ? ಹಾಂ, ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ illegally ಟೇಕನ್ ಓವರ್ ಬೈ ದಿ ಮೂಡ. ಇದು ಜಮೀನ್ದಾರರು ವಾಲಂಟಿಯರಾಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು, ಅವ್ರಿಗೆ ಪರಿಹಾರ ಕೊಡೋದು, ಪರಿಹಾರದ ಬದಲು 50 ಕೊಡುತ್ತಾರೆ. ನಂಬರ್ 1. ನಂಬರ್ 2, ಯಾರಾದರೂ ಸೈಟ್ ಮಾಡೋಕ್ಕಂತಂದರೆ 50 ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲು 60-40 ಇತ್ತು, ಆಮೇಲೆ 50-50 ಆಯಿತು. ಯಾರು ಮಾಡಿದ್ರು 50-50? ಯಾರು ತಿದ್ದುಪಡಿ ಜಾರಿಗೆ ಬಂದದ್ದು ಯಾವಾಗ? 20ನೇ ತಾರೀಕಿಗೆ ಬಂತು. 20ನೇ ತಾರೀಕು ಬಂತು. ಓಕೆ, ಅದು ಈಗ ಇದು ಒಂದೇ ಅಲ್ಲ, ಮೈಸೂರು ಮೂಡ ಒಂದೇ ಅಲ್ಲ, ಬೇರೆ ಕಡೆನೂ ಬಂತು. ಮಾಡಬೇಕಾದ್ರೆ ಏನು ಮಾಡಬೇಕು? ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದೆ ಹೊರತು ನಷ್ಟ ಆಗಲ್ಲ. ಯಾರೋ ದಳ್ಳಾಳಿಗಳಿರ್ತಾರಲ್ಲ, ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಗೊಬಿಟ್ಟು ಯಾವನೋ ಇನ್ನೊಬ್ಬ ಬಂದು 50-50 ಮಾಡಿಸ್ಕೊತಾನಲ್ಲ, ಅಂಥವನು ಲಾಭ ಆಗುತ್ತೆ. ಮೂಡಕ್ಕೇನು ನಷ್ಟ ಆಗಲ್ಲ, ಅಥವಾ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗಲ್ಲ. ಗೊತ್ತಾಯ್ತಾ? ಆಗದೆ ಯಾರಿಗೆ ಪಾಪ ಲ್ಯಾಂಡ್ ಓನರ್ ಇದ್ದಾರೆ, ಒರಿಜಿನಲ್ ಲ್ಯಾಂಡ್ ಓನರ್ ಇದ್ದಾರಲ್ಲ, ಅವ್ರಿಗೆ ನಷ್ಟ ಆಗುತ್ತೆ. ಗೊತ್ತಾಯ್ತಾ? ಅದಾಗಬಾರ್ದು ಅಂತೇಳಿ ಅದಕ್ಕೆ ಈಗೆಲ್ಲ ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕಂತ ಕೆಲಸ ಮಾಡಿರೋದು. ಈಗ ಇವತ್ತಿನವ್ರಿಗೆ ಈಗ ಇದನ್ನ ದುರುಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಮೂಡ ಕಮಿಷನ್ ದುರುಪಯೋಗ ಮಾಡ್ಕೋತಾರೆ, ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೋತಾರೆ, ಬೇರೆ ಜನರು ಇದಕ್ಕೋಸ್ಕರ ಇರೋರು ದುರುಪಯೋಗ ಮಾಡ್ಕೋತಾರೆ. ಈ ದುರುಪಯೋಗ ತಡೆಯೋಕ್ಕೋಸ್ಕರನೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ. ಚಾಮುಂಡೇಶ್ವರಿ ವರಪುತ್ರ ಸಿದ್ದರಾಮಯ್ಯಂಗೆ